ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಮಷಿನ್ಗಳು ಸಹ ಓಡ್ತಾ ಇದೆ, ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಅದನ್ನು ಇಗ್ನೋರ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ತುಂಬ ಕೆಲಸ ಇದೆ, ಹಾಗೆಯೇ ಒಂದಷ್ಟು ಡಿಸೈನ್ಗಳನ್ನ ಸಹ ತೋರಿಸ್ಬೇಕು. ಸೊ ಎಲ್ಲನೂ ಸಹ ಎಲ್ಲ ಫಿನಿಶ್ ಆದಮೇಲೆ ಒಂದೇ ಸಲ ಲಾಸ್ಟಿಗೆ ತೋರಿಸ್ತೀನಿ. ಸೊ ಇವಾಗ ಫುಲ್ಲು 2 ಮಷಿನ್ಗಳು ಸಹ ಓಡ್ತಾ ಇದೆ. 2 ಮಷಿನ್ ಸೌಂಡು ಹೆಂಗೆ ಕೇಳಿಸ್ತಾ ಇದೆ ಅಂದರೆ, ಸೊ ಇಲ್ಲಿ ಈ ಮಷಿನ್ ರನ್ ಆಗ್ತಾ ಇದೆ, ಇನ್ನೊಂದು ಆ ಕಡೆ ರನ್ ಆಗ್ತಾ ಇದೆ. ಡಿಸೈನ್ ತೋರಿಸ್ತೀನಿ. ಸೊ ಈವ್ನಿಂಗು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಬೆಳಗ್ಗೆದೆಲ್ಲನೂ ಸಹ ಡೆಲಿವರಿ ಆಗೋಯ್ತು. ಇನ್ನು 3 ಗಂಟೆಗೆ ಚಿನ್ನಿಮನ್ ಕರ್ಕೊಂಬಂದು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಸಿಂಪಲ್ಲಾಗೆ ಒಂದು 400-450 ರೇಂಜಿಗೆ ಸ್ಲೀವ್ಸ್ ಲೆಸ್ಸು, ಹಾಗೆ ಒಂದು ಬುಟ್ಟ ಬೇಕು ಅಷ್ಟೇ, ಸ್ಲೀವ್ಸಿಗೆ ಇನ್ನೇನು ಇಲ್ಲ. ಆ ಥರ ಕೇಳಿದರು. ಡಿಸೈನ್ ಈ ಥರ ಬಂದಿದೆ. ಬ್ಲೌಸ್ ಪೀಸು ಈ ಥರ ಲೈನ್ ಬಂದಿದೆ, ಬಟ್ ಶಂಕು ವರ್ಕ್ ಬಂದಿದೆ. ಈ ಥರ ಬ್ಲೂ ಕಲರ್ದು ಸ್ಯಾರಿ. ಸೊ ಇನ್ನೊಂದು ಬಂದ್ಬಿಟ್ಟು ಈ ಕಡೆ ಇದು ಫುಲ್ಲು ಸ್ವಲ್ಪ ಹೆವಿ ಇದೆ, ಅಂದರೆ ಸ್ಲೀವ್ಸಲ್ಲಿ ಹೆವಿ ಬಂದಿದೆ. ಸೊ ಇದು ಬಂದ್ಬಿಟ್ಟು ನನಗೆ 850 ಅಥವಾ 900 ರುಪೀಸ್ಗೆ ಈ ಒಂದು ಡಿಸೈನ್ ಬುಕ್ ಆಗಿರೋವಂಥದ್ದು. ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ. ಇದು ಸ್ಟಿಚ್ ಇಲ್ಲ, ಬರೀ ವರ್ಕ್ ಮಾತ್ರ ಮಾಡಿ ಕೊಡಬೇಕು ಅಷ್ಟೇ. ಸೊ ಇದು ಡಿಸೈನು ನಾನು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಡಿಸೈನ್ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಈ ಥರ. ಸೊ ನಾನು ಫಿನಿಶಿಂಗ್ ಇಲ್ದಿರ ಯಾವುದೇ ಬ್ಲೌಸು ರೆಡಿ ಮಾಡೋಕ್ಕೆ ಹೋಗಲ್ಲ. ಇಷ್ಟು ದಾರ ಬಂದಿದ್ರೂ ಇದನ್ನು ಸಹ ರಿಮೂವ್ ಮಾಡಿಬಿಟ್ಟೇ ನಾನು ಎಲ್ಲರಿಗೂ ಸಹ ಡೆಲಿವರಿ ಕೊಡೋದು. ಸೊ ಫಿನಿಶಿಂಗಲ್ಲಿ ಕಾಂಪ್ರಮೈಸೇ ಆಗಲ್ಲ. ಸೊ ಅದು ಬಿಟ್ಟರೆ ಇನ್ನು ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಏನು ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು. ಸೊ ಇದು ಡಿಸೈನ್ ಕಂಪ್ಲೀಟ್ ಆಗಿದೆ, ಈಗ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಸೊ ಅದಕ್ಕೆ ಡಿಸೈನ್ನ ತೋರಿಸ್ಬಿಡ್ತೀನಿ. ಸೊ ಸಿಂಪಲ್ಲಾಗಿ ಈ ಥರ ಲೈನ್ ಡಿಸೈನ್ನ ಹಾಕ್ಸಿರೋವಂಥದ್ದು ಡಿಸೈನ್ ನೋಡ್ತಾ ಇರ್ಬೋದು. ಸೊ ಈ ಥರ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಟೈಮ್ ತೋರಿಸ್ತೀನಿ ನಿಮಗೆ. ಈ ಥರ ಜಸ್ಟ್ ಸ್ಕ್ಯಾಲಪ್ ಡಿಸೈನಲ್ಲಿ ಬಂದಿರೋವಂಥದ್ದು ಡಿಸೈನ್ ಇದು. ಇನ್ನು ಫ್ರಂಟ್ ಟು ಬ್ಯಾಕು ನಾರ್ಮಲ್ಲಾಗೆ ಇದು ಫ್ರಂಟಲ್ಲೇ ಯು ಶೇಪೇ ಬರುತ್ತೆ, ಈ ಥರ ಬರುತ್ತೆ ಡಿಸೈನು. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಯಾಕೋ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಬರ್ತಾ ಇಲ್ಲ. ಸೊ ಈ ಥರ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಏನು ಅಂತಂದರೆ, ಥ್ರೆಡ್ ಬಗ್ಗೆ ಕೇಳಿದ್ರಿ, ಹೋಲ್ಸೇಲು ಎಲ್ಲಿ ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು. ಸೊ ಮಷಿನ್ ಇರೋರು ನೀವೆಲ್ಲಿ ಮಷಿನ್ ಪರ್ಚೇಸ್ ಮಾಡಿರ್ತೀರಿ ಅಲ್ವಾ, ಸೊ ಅಲ್ಲೇ ಹೋಗ್ಬಿಟ್ಟು ನೀವು ಕೇಳಿದ್ರೆ ಥ್ರೆಡ್ಗಳು ಅವ್ರ ಹತ್ರನೇ ಹೋಲ್ಸೇಲಾಗಿ ಸಿಗುತ್ತೆ. ಆದರೆ ಹೋಲ್ಸೇಲಾಗಾದರೆ ಜಾಸ್ತಿ ಮಾರ್ಜಿನ್ ಇಲ್ಲ, 2 or 3 ರುಪೀಸ್ ನಿಮಗೆ ಕಮ್ಮಿ ಸಿಗುತ್ತೆ. ಅಷ್ಟು ಬಿಟ್ಟರೆ ಇನ್ನೆಷ್ಟು ಸಹ ಕಮ್ಮಿ ಸಿಗೋದಿಲ್ಲ ನಿಮಗೆ. ಸೊ ನಾವು ತರಿಸೋದು ಬಂದ್ಬಿಟ್ಟು ಈ ಥರ ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ಡು, ವಿಸ್ಕಾಸು ಆ ಥರ ಅದರಲ್ಲೂ ಸಹ ಸಿಗುತ್ತೆ. ವಿಸ್ಕಾಸ್ ತರಿಸಲ್ಲ, ಪಿಕಾಸೋ ಓಕೆ. ಅದು ಬಿಟ್ಟರೆ ಇದು ರಾಯಲ್, ಇವೆರಡನ್ನೇ ತರಿಸೋದು ನಾವು. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ನನಗೆ ಪರ್ಸ್ನಲ್ ನಾವು ಮಷಿನ್ ತಂದಾಗಿಂದನೂ ಸಹ ಇದೇ ಬ್ರ್ಯಾಂಡನ್ನೇ ಯೂಸ್ ಮಾಡೋದು. ನಾವು ಬೇರೆ ಯಾವುದನ್ನು ಸಹ ಯೂಸ್ ಮಾಡೋಕ್ಕಾಗಿಲ್ಲ, ತುಂಬ ಕಟ್ಟಾಗೋದು, ನಮಗೆ ಬೇರೆ ಕೆಲಸ ಫಿನಿಶ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇದೇ ಥ್ರೆಡ್ಗಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಈ ಡಿಸೈನ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನಗೆ ಯಾಕೋ ಅಷ್ಟೊಂದು ಕ್ಲಾರಿಟಿ ಅನ್ನಿಸ್ತಾ ಇಲ್ಲ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ಥ್ರೆಡ್ಡಿಂದು ಇದೇನೆ. ನೀವೇನಾದರೂ ಥ್ರೆಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ಥ್ರೆಡ್ ಬೇಕು ಅನ್ನೋದಾದರೆ ಕೆಳಗಡೆ ನಾನು ಸ್ಕ್ರೀನ್ ಮೇಲೇ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿರ್ತೀನಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಥ್ರೆಡ್ ಪರ್ಚೇಸ್ ಮಾಡ್ಲಿಕ್ಕೆ ಬೇಕಿದ್ರೆ ಅವ್ರ ನಂಬರ್ ನಿಮಗೆ ಕೊಡ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಕಲರ್ ಶೇಡ್ ಬುಕ್ಕು ಒಂದು 800 to 1000 ರುಪೀಸ್ ಇರಬೇಕು ಅಷ್ಟೇ. ನೀವು ಆರಾಮಾಗಿ ಅವ್ರ ಹತ್ರನೇ ಕೇಳಿ ಪರ್ಚೇಸ್ ಮಾಡಿ ಸಿಗುತ್ತೆ. ನೀವು ನಂಬರ್ ಹೇಳಿದ್ರೆ ಸಾಕು, ನಿಮಗೆ ಆ ಥ್ರೆಡ್ನ ಕಳಿಸ್ಕೊಡ್ತಾರೆ.
ಈ ಕಲರು ಆ ಕಲರು ನವಿ ಬ್ಲೂ ಕಲರು ಪಿಂಕ್ ಕಲರು ರೆಡ್ ಕಲರು ಅಂದರೆ ಅವ್ರಿಗೂ ಗೊತ್ತಾಗಲ್ಲ. ಶೇಡ್ ನಂಬರ್ ಹೇಳಿದ್ರೆ ಮಾತ್ರ ನಿಮಗೆ ಅವರು ಥ್ರೆಡ್ಗಳನ್ನ ಕೊರಿಯರ್ ಮಾಡೋದು. ಬಟ್ ಯಾವುದೇ ಫ್ರೀ ಡೆಲಿವರಿ ಇರೋದಿಲ್ಲ, ಎಲ್ಲದಕ್ಕೂ ಡೆಲಿವರಿ ಚಾರ್ಜ್ ಆ್ಯಡ್ ಮಾಡಿನೇ ನಿಮಗೆ ಕೊರಿಯರ್ ಮಾಡೋವಂಥದ್ದು. ಪ್ರತಿಯೊಂದನ್ನು ಕ್ಯಾನ್ವಾಸಿಂದ ಹಿಡಿದು ಥ್ರೆಡ್ ಬಾಬಿನ್ಗೆ ಹಾಕೋ ಥ್ರೆಡ್ಡಿಂದ ಹಿಡಿದು ನೀಡಲಿಂದ ಹಿಡಿದು ಕಂಪ್ಯೂಟರೈಸ್ಡ್ ಮಷಿನ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಎಲ್ಲ ಮಟೀರಿಯಲ್ಲು ಸಹ ಅವ್ರ ಹತ್ರ ಸಿಗುತ್ತೆ. ಏನಾಗಲ್ಲ, ಅದನ್ನೇನು ಕಿತ್ಕೊಳ್ಳೋಕೆ ಹೋಗಿದ್ದೆ ನೀನು, ಏನಾಗಲ್ಲ. ಸೊ ಕಂಪ್ಯೂಟರೈಸ್ಡ್ ಮಷಿನ್ಗಳಿಗೆ ಏನು ರಿಕ್ವೈರ್ಮೆಂಟ್ ಅವಶ್ಯಕತೆ ಇದೆಯೋ ಎಲ್ಲ ತರಹದಂತಹ ಐಟಮ್ಗಳು ಅವ್ರ ಹತ್ರ ಸಿಗುತ್ತೆ. ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೇ ಕೊಟ್ಟಿರ್ತೀನಿ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ. ಅದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅವರೇನು ನಮಗೆ ಮಟೀರಿಯಲ್ ಕಳಿಸ್ಕೊಡ್ತಾರೋ ಅವ್ರ ನಂಬರ್ನ ನಿಮಗೆ ಕೊಡ್ತಾರೆ. ಸೊ ಈ ಡಿಸೈನ್ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಬೇಬಿ ಡಿಸೈನ್ ರನ್ ಆಗ್ತಾಯಿದೆ, ಅದು ರನ್ನ ಕಂಪ್ಲೀಟ್ ಆಗಲಿ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಸೊ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗ್ತಿರ್ಲಿಲ್ಲ, ಸೊ ಅದಕ್ಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಫುಲ್ ಕಂಪ್ಲೀಟಾಗಿ ನಿಮಗೆ ಈ ಥರ ಸ್ಕ್ಯಾಲಪ್ ಡಿಸೈನಲ್ಲಿ ಬರ್ತಾ ಹೋಗುತ್ತೆ. ಈ ಥರ ಲೈನ್ ವರ್ಕ್ ಬರುತ್ತೆ ನಿಮಗೆ. ಬನ್ನಿ ಅಕ್ಕ. ಫೋನ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ. ಈ ಕುಚ್ಚು 250 ಹಾಕ್ತೀರಾ? ಬರುತ್ತಾ ಇದೊಂದಲ್ಲ. ಅದಾದಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ನವೀನ್ ಅವರು ಎಕ್ಸ್ಪೆರಿಮೆಂಟ್ ಮಾಡಿರೋಂತಹ ಡಿಸೈನು. ಶೇಪ್ನ ಚೇಂಜ್ ಮಾಡಿಬಿಟ್ಟು ನಾವು ಈ ಒಂದು ಡಿಸೈನ್ನ ಹಾಕ್ತಾ ಇರೋದು. ಪಾಟ್ ನೆಕ್ಕಲ್ಲಿ ಇರೋದನ್ನು ಸೆಂಟ್ರಲ್ಲಿ ಕಟ್ಟೋ ಥರ ಬಂದಿತ್ತು. ಸೊ ಇದು ನಾವು ಆಲ್ಟ್ರೇಷನ್ ಮಾಡಿಬಿಟ್ಟು ಈ ಒಂದು ಡಿಸೈನ್ನ ಮಾಡ್ತಾ ಇರೋದು. ಬಟ್ ನೋಡೋಣ, ಅವರೇ ರೇಗಿಸ್ಕೊತಾ ಇದ್ರು. ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ, ವಿಡಿಯೋ ಮಾಡ್ಕೊಮ್ಮ ಹಂಗೆ ಹಿಂಗೆ ಅಂತ ಹೇಳ್ಕೊತಾ ಇದ್ರು. ಸೊ ಅದಕ್ಕೆ ಸರಿ ಬಿಡು ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ. ಬಟ್ ಇದು ಶೇಪ್ ಕಂಪ್ಲೀಟ್ ಆದಮೇಲೆ ನಾನು ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು. ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಹಾಗೆ ಅವ್ರದ್ದು ಏನು ನೋಡ್ಕೊತ ನಿಂತಿದ್ರಲ್ವ ಅದನ್ನು ವಿಡಿಯೋನ ಮಾಡ್ಕೊತಾ ಇದ್ದೆ. ಇನ್ನು ಈ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮ ಕಡೆಯಿಂದ ಏನು ಮಷಿನ್ ಪರ್ಚೇಸ್ ಮಾಡಿದ್ದಾರೆ ಅವ್ರದ್ದು ಅಂತೆ. ಬಟ್ ಅವ್ರು ವೀಡಿಯೋ ಕಳಿಸ್ಕೊಟ್ಟಿದ್ರು. ಈ ಥರ ರನ್ ಆಗಿ ಮೂಮೆಂಟ್ ಆಗಿಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನಗಿದು 1% ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಯಾಕಂದ್ರೆ ನಮ್ಮ ಮಷಿನ್ ಯಾವತ್ತೂ ಸಹ ಈ ಥರ ಆಗಿರಲಿಲ್ಲ. ಫಸ್ಟ್ ಟೈಮು ಈ ಥರ ಅವರು ಹೇಳಿದ್ದು, ಈ ಥರ ಆನ್ ಮಾಡಿದ್ರೆ ಮೂನೇ ಆಗಲ್ಲ, ಇಲ್ಲ ಅಂತಂದರೆ ನಾವು ಯಾವುದೋ ನೀಡಲ್ ಸೆಲೆಕ್ಟ್ ಮಾಡಿದ್ರೆ ಅದು ಯಾವುದೋ ನೀಡಲ್ ತೊಗೊಳ್ತಾ ಇದೆ ಅಂತ ಹೇಳಿದ್ರು. ಬಟ್ ಅದು ಏನಕ್ಕೆ ಹಂಗೆ ಆಗ್ತಾಯಿದೆ ಅಂತ ನಿಜವಾಗ್ಲೂ ಸಹ ಗೊತ್ತಿಲ್ಲ. ಈ ಥರ ನಿಮ್ಮ ಮಷಿನ್ ಯಾವುದಾದ್ರೂ ಆಗಿದ್ದರೆ ಒಂಚೂರು ನನಗೆ ಕಾಮೆಂಟ್ ಮಾಡಿ ಯಾರ ಮಷಿನ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಸೊ ಆಗ ಸುಮಾರು ಜನ ಕೇಳಿರೋ ಕ್ವಶನ್ಗಳನ್ನೇ ತುಂಬಾ ಕೇಳ್ತೀರ. ಒಂದು ಸಿಂಪಲ್ ಆಗಿರೋ ಒಂದು ಸ್ಯಾರಿನೇ ಹಾಕ್ಕೊಂಡಿದ್ರಿ, ಒಂದು ಸಿಂಪಲಾಗಿ ಒಂದು ಫಂಕ್ಷನ್ ಇತ್ತು, ಸೊ ಗೊತ್ತಿರೋರ್ದೇ. ಸೊ ಅದಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದು ಇವತ್ತು ತುಂಬ ಡೆಲಿವರಿ ಕೊಡೋದಿದೆ. ಸೊ ಅದಕ್ಕೆ ಹೀಗೆ ಬಂದಿದ್ದೀನಿ. ಸೊ ನವೀನವ್ರ ಮೇಲೆ ಹೋಗಿದ್ದಾರೆ, ಒಂದು ಡಿಸೈನ್ ರೆಡಿ ಮಾಡಬೇಕು. ಬ್ಯಾಗ್ ಕಂಪ್ಲೀಟ್ ಆಗಿದೆ, ಇವಾಗ ಸ್ಲೀವ್ಸು ರೆಡಿಯಾಗಿದೆ, ಫ್ರಂಟ್ ರೆಡಿ ಆಗಬೇಕು. ಸೊ ಅದಕ್ಕೋಸ್ಕರ ಅದನ್ನ ರೆಡಿ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನೊಂದೇನೆಂದರೆ ತುಂಬ ಜನ ಮಷಿನ್ ಪ್ರೈಸ್ ಎಷ್ಟು ಅಂತ ಕೇಳ್ತೀರಾ. ಮಷಿನ್ ಪ್ರೈಸ್ ಬಂದುಬಿಟ್ಟು 4,25,000 ಆಗುತ್ತೆ. ಸೊ ಇನ್ನೊಂದಷ್ಟು ಜನ ಏನಂತಂದರೆ ನಂಬರ್ ಏನೋ ಕೆಳಗಡೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿದ್ದೀರಲ್ಲ, ನವೀನಲ್ಲಿ ವಾಟ್ಸಪ್ ಓಪನ್ ಮಾಡಿದ್ರೆ ಒಂದು 500 ಮೆಸೇಜ್ ಹಂಗೆ ಕೌಂಟಿಂಗಲ್ಲಿದೆ, ಓಪನೇ ಮಾಡಿಲ್ಲ ಅವರು. ಎಲ್ಲ ಸಹ ಒಂದೇ ಮೆಸೇಜೇ ಮಾಡಿರೋ ಅಂಥದ್ದು. ನಾವು ಕೂಡ ಕಲಿಬೇಕಂತ ಇದ್ದೀವಿ, ಎಲ್ಲಿ ಕಲಿಬೇಕು, ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನೀವು ಎಲ್ಲಿ ಕಲ್ತಿದ್ದು, ನೀವು ಎಲ್ಲಿ ಟ್ರೈನಿಂಗ್ ತೊಗೊಂಡಿದ್ದು. ಸೊ ಈ ಥರ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ನಾನು ಎಲ್ಲೂ ಕಲಿಯೋಕ್ಕೆ ಹೋಗಿಲ್ಲ, ಯಾವ ಟ್ರೈನಿಂಗ್ ಕ್ಲಾಸ್ಗೂ ಹೋಗಿಲ್ಲ, ಯಾವ ಮಷಿನ್ ಎಂಬ್ರಾಯ್ಡರಿ ಕ್ಲಾಸ್ಗೂ ಹೋಗಿಲ್ಲ, ಎಂಥದ್ದು ಇಲ್ಲ. ಓಕೆನಾ. ಈ ಮಷಿನ್ ಏನು ಪರ್ಚೇಸ್ ಮಾಡ್ತಿರಲ್ಲ, ಕಂಪ್ಯೂಟರೈಸರ್ಡ್ ಮಷಿನ್ ಏನಿದಾವಲ್ಲ ಎಲ್ಲ ಕಂಪ್ಯೂಟರೈಸರ್ ಮಷಿನೇ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ನೀವು. ಸೊ ಅವರೇ ಡೆಮೋ ಸೆಕ್ಷನಿಗೆ ಬಂದು ಅವರೇ ಹೇಳ್ಕೊಡ್ತಾರೆ ನಿಮಗೆ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ಟು. ಎಲ್ಲೂ ಸಹ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸುಮಾರಷ್ಟು ಕಡೆ ಕ್ಲಾಸ್ಗಳನ್ನೇ ಮಾಡ್ತಾ ಇದ್ದಾರೆ. ಸೊ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಸೊ ನಿಮ್ಮ ಕಂಫರ್ಟಬಲ್, ನೀವು ಮಷಿನ್ ತೊಗೊಳೋಕ್ಕಿಂತ ಮುಂಚೆ ನಾನು ಕ್ಲಾಸ್ಗೆ ಹೋಗ್ತೀನಿ ಅನ್ನೋದಾದರೆ ಸೊ ಕ್ಲಾಸ್ ಅಟೆಂಡ್ ಮಾಡಿ, ಪರವಾಗಿಲ್ಲ. ನಿನ್ನೆನೇ ಒಂದಿಬ್ಬರು ಕಾಲ್ ಮಾಡಿದ್ರು, ನಾವು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು.
ಆ ಕ್ಲಾಸ್ಗೆ ಹೋಗೋಕ್ಕಿಂತ ಮ್ಯಾನ್ಯಲ್ ಮಷಿನಲ್ಲಿ ಏನು ಜಿಗ್ಜಾಗ್ ಮಷಿನಲ್ಲಿ ವರ್ಕ್ನ ಕಲಿಸ್ಕೊಡ್ತಾರಲ್ಲ, ಸೊ ಅಲ್ಲಿಗಾದ್ರೂ ಹೋದ್ರೆ ನಿಮಗೆ ಯೂಸ್ ಆದರೂ ಆಗುತ್ತೆ. ಈ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಕ್ಲಾಸಸ್ಗೆ ಹೋದರೆ ಏನೂ ಯೂಸ್ ಇಲ್ಲ. ಯಾಕಂದರೆ ಡೆಮೋ ಸೆಕ್ಷನ್ಗೆ ಬಂದಾಗ ಅವರೇ ನಿಮಗೆ ಕಂಪ್ಲೀಟಾಗಿ A to Z ಡೆಮೋ ಸೆಕ್ಷನ್ ಕೊಡ್ತಾರೆ. ನಿಮಗೆ ಏನೂ ಕೂಡ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನಾವು ತೊಗೊಂಡಿರೋ ಹತ್ರ ನಾವೇನು ಪರ್ಚೇಸ್ ಮಾಡಿದ್ವಿ ಮಷಿನ್, ಎರಡೂ ಮಷಿನ್ನು ಸಹ ಪರ್ಚೇಸ್ ಮಾಡಿರೋದು ಒಂದೇ ಕಡೆನೇ. ಸುಮಾರಷ್ಟು ಜನ ಅದೇ ಕಡೆ ಮಷಿನ್ನ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ರನ್ ಮಾಡ್ಕೊತಾ ಇದ್ದಾರೆ. ಎಲ್ಲೂ ಸಹ ಯಾವುದೂ ಸಹ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ ಸಹ. ಮತ್ತು ಇನ್ನೊಂದು ಏನಂತಂದರೆ ಸರ್ವಿಸ್ಸು ಮೇನ್ ಇಂಪಾರ್ಟೆಂಟು. ಬಟ್ ಸರ್ವಿಸ್ ಅಂತ ಬಂದಾಗ ನೀವು ನಿಂತ ಕಾಲಲ್ಲೇ ನನಗೆ 1 ಅವರಲ್ಲಿ ನನಗೆ ಸರ್ವಿಸ್ ಬೇಕು ಅಂತಂದರೆ ಯಾವ ಕಂಪ್ನಿಲೂ ಸಹ ಕೊಡೋದಿಲ್ಲ. ಇದರಲ್ಲಾದ್ರೂ ಅಷ್ಟೇ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಬೇಕು. ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಿ 3-4 ಡೇಸ್ ಸರ್ವಿಸಿಗೆ ಬರ್ತಾರೆ. ಸೊ ನಮ್ಗೆ ಏನು ತೊಗೊಂಡಿದ್ದೀವೋ ಆ ಕಡೆ ನಮಗೆ ಇದುವರೆಗೂ ಸಹ ಆ ಥರ ಆಗಿಲ್ಲ. ಸರ್ವಿಸ್ ಬೇಕು ಅಂದರೆ ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ 1 or 2 ಡೇಸಲ್ಲಿ ನೀವು ಸರ್ವಿಸ್ನ ತೊಗೊಂಡ್ಬಿಡ್ಬೇಕು. ಇನ್ನೊಂದು ಏನು ಅಂತಂದರೆ ಸರ್ವಿಸ್ ತೊಗೊಳ್ಳೋಕ್ಕೆ ಮಷಿನ್ ಕೆಟ್ಟು ನಿಂತ್ಕೊಳ್ಳೋವರೆಗೂ ಸಹ ವೆಯ್ಟ್ ಮಾಡಬೇಡಿ. ಪದೇ ಪದೇ ದಾರ ಕಟ್ಟಾಗೋದು, ಅವ್ರ ಫೋನಲ್ಲೇ ಒಂದಷ್ಟು ಸಜೆಷನ್ಗಳನ್ನ ಕೊಡ್ತಾರೆ ನಿಮಗೆ. ಸೊ ಅದೆಲ್ಲನೂ ಸಹ ವರ್ಕ್ ಮಾಡಿ ವಿಡಿಯೋ ಕಾಲ್ನೆಲ್ಲ ಕೇಳಿಕೊಂಡು ಇನ್ನೂ ವರ್ಕ್ ಆಗೋದೇ ಇಲ್ಲ ಅಂದಾಗ ನಿಮ್ಗೆ ಅವರು ಕಳಿಸಿ ಕೊಡ್ತಾರೆ. ನಿಮ್ಮ ಸಡನ್ನಾಗಿ ನೀವು ಬೇಕು ಅಂದ ತಕ್ಷಣ ಯಾರೂ ಸಹ ಕಳಿಸ್ಕೊಡಲ್ಲ. ಅವರೂ ಸಹ ಸರ್ವಿಸ್ನವ್ರಿಗೆ ಪೇ ಮಾಡಬೇಕು. ಎಲ್ಲನೂ ಸಹ ಫೀಸಸ್ ಇರುತ್ತೆ. ನಮ್ಮ ಹತ್ರ ಕಲೆಕ್ಟ್ ಮಾಡಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಅವ್ರು ನಾವು ಹೇಳಿದ ತಕ್ಷಣ ಕಳಿಸ್ಕೊಡೋದಿಲ್ಲ. ಎಲ್ಲನೂ ಸಹ ವಿಡಿಯೋ ಕಾಲ್ ಮಾಡಿ ಅದು ಏನಾಗಿದೆ ಅಂತ ನೋಡಿ ನಮ್ಮ ಹತ್ರನೇ ರನ್ ಮಾಡಿಸಿ ಚೆಕ್ ಮಾಡಿಸಿ ಆಮೇಲೆ ಅವರು ಸರ್ವಿಸ್ನವ್ರನ್ನ ಕಳಿಸ್ಕೊಡೋದು. ಬಟ್ ಆದ್ರೂ ಸಹ ಒಂದೊಂದು ಸರಿ ಏನು ಮಾಡೋಕ್ಕಲ್ಲ, ಎಮರ್ಜೆನ್ಸಿ ಆಗಿಬಿಡ್ತವೆ. ಬಟ್ ಅಂಥ ರೀಸನ್ ಏನಾದರೂ ಇದ್ರೂ ಸಹ ಅವರು 1 or 2 ಡೇಸಲ್ಲಿ ಅಡ್ಜಸ್ಟ್ ಮಾಡಿ ಕಳಿಸಿ ಕೊಡ್ತಾರೆ. ಮತ್ತು ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಬಂದುಬಿಟ್ಟು ಶಿಫಾನ್ ಜಾರ್ಜೆಟ್ ಸ್ಯಾರಿ. ಇದನ್ನು ಯೂಸ್ ಮಾಡೋದು ಎಷ್ಟು ಸ್ಮೂತಾಗಿದೆ ಅಂತಂತಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಇರುತ್ತಲ್ಲ ಆ ಥರ ಪ್ಯಾಟ್ರನಲ್ಲಿ ಇದನ್ನು ನಾನು ವೇರ್ ಮಾಡಿಬಿಟ್ಟು ಈ ಥರ ಮಧುಬಾಲ ಇದರಲ್ಲಿ ಇದನ್ನು ವೇರ್ ಮಾಡಿರೋದು. ಈ ಡಿಸೈನ್ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ, ಚಿಕ್ಕ ಮಷಿನ್ಗಳಿಗೆ ಇದೆ. ಬಟ್ ಅದನ್ನು ಅಡ್ಜಸ್ಟ್ ಮಾಡಿ ಕೂರಿಸೋಕೆ ಅಷ್ಟು ಪೇಷನ್ಸ್ ಇರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ನಾನು ಕೂಡ ಚಿಕ್ಕ ಮಷಿನ್ ಯೂಸ್ ಮಾಡಿಕೊಂಡು ಆಮೇಲೆ ಬಿಗ್ ಮಷಿನ್ ತೊಗೊಂಡಿರೋಳೇನೆ. ಬಟ್ ತುಂಬಾ ಟೈಮ್ ಹಿಡಿಸುತ್ತೆ. ಅದಕ್ಕಿಂತ ಈ ಡಿಸೈನ್ ಚಿಕ್ಕ ಮಷಿನಲ್ಲಿ ಹಾಕೋದಕ್ಕಿಂತ ಸುಮ್ಮನಿರೋದೇ ವಾಸಿ ಅನ್ನಿಸ್ಬಿಡುತ್ತೆ. ಸೊ ನಿಮಗೆ ನೆಕ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನು ವೇರ್ ಮಾಡಿದ್ದೀನಿ. ಎಲೆ ಶೇಪಲ್ಲಿ ಬಂದಿರೋ ಅಂಥದ್ದು, ಮಧುಬಾಲ ಪ್ಯಾಟ್ರನ್ನಲ್ಲಿ ಬಂದಿರೋ ಅಂಥದ್ದು. ಇದು ಜಾಯಿಂಟ್ ಬಂದಿಲ್ಲ. ಈ ನೆಕ್ಕು ಪಾರ್ಟು ಸಪ್ರೇಟು ಸ್ಟಿಚ್ ಮಾಡ್ಕೊಂಡಿರೋದು, ಇದನ್ನು ಸಪ್ರೇಟು ಸ್ಟಿಚ್ ಮಾಡ್ಕೊಂಡಿರೋದು. ಇನ್ನು ಬ್ಯಾಕ್ ನೆಕ್ ಅಂತ ಬಂದರೆ ಪಾಟ್ ನೆಕ್. ಸೊ ಬ್ಯಾಕ್ ನೆಕ್ ಅಂತ ಬಂದರೆ ಈ ಥರ ಪಾಟ್ ನೆಕ್ಕಲ್ಲಿ ನಾನು ರೆಡಿ ಮಾಡ್ಕೊಂಡಿರೋದು. ಸೊ ಎಷ್ಟು ಕ್ಲಿಯರಾಗಿ ಕಾಣಿಸ್ತೋ ಗೊತ್ತಿಲ್ಲ ನನಗೆ. ಬಟ್ ವೇರ್ ಮಾಡಿದ್ನಲ್ಲ, ಸೊ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ಅಷ್ಟೇ. ಸೊ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಸೊ ಇಷ್ಟು ಇವತ್ತಿನ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಆಗಿರುತ್ತೆ. ಬೇಬಿ ಡಿಸೈನಾಗಿ ತೋರಿಸ್ಬೇಕು. ಅದನ್ನು ಸ್ಟೋನ್ ಹಾಕಲಿಕ್ಕೆ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಅದನ್ನು ಕೆಳಗಡೆ ತಂದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಬೇಬಿ ಡಿಸೈನ್ ಅಂತ ಹೇಳಿಬಿಟ್ಟು. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಇನ್ನಿದು ಸ್ಲೀವ್ಸ್ಗೆ ನಾನು ಏನೂ ಕೊಟ್ಕೊಂಡಿಲ್ಲ, ಸ್ಯಾರಿದೆ ಬಾರ್ಡ್ರ್ ಬಂದಿದೆ, ಬುಟ್ಟನ ಕೊಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದು ನವೀನ ತೊಗೊಂಡು ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಂಡಾಗಿ ನಿಂತಿದೆ, ಇನ್ನು ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡೋದು ಅಷ್ಟೇ. ಸೊ ಕಂಟಿನ್ಯೂ ಆಯಿತು ಅಂದರೆ ಈ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ.